ಬಾಣಂತಿಯರ ಸರಣಿ ಸಾವು ವಿಚಾರ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಕೂಡ ಸಲ್ಲಿಕೆ ಆಗ್ತಾ ಇರುವಂತದ್ದು. ವೈದ್ಯರ ವಿರುದ್ಧ ಕುಟುಂಬಸ್ಥರಿಂದ ದೂರು ಕೂಡ ದಾಖಲಾಗಿದೆ. ದೇವದುರ್ಗ ತಾಲೂಕಿನ ಆಸ್ಪತ್ರೆಯ ವೈದ್ಯರು ನರ್ಸ್ಗಳ ಮೇಲೆ ಈಗ ದೂರು ಕೊಟ್ಟಿದ್ದಾರೆ. ಕಳೆದ 3 ತಿಂಗಳುಗಳಿಂದ 10 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಜಾಗಿರ ಜಾಡಲದಿನ್ನಿ ಗ್ರಾಮದ ರೇಖಾ ಕುಟುಂಬಸ್ಥರ ಕಂಪ್ಲೇಂಟ್ ಇದು. ಮೃತ ರೇಖಾ ಕುಟುಂಬಸ್ಥರಿಂದ ದೂರು ದಾಖಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ನವೆಂಬರ್ 12ರಂದು ಹೆರಿಗೆಗೆ ಅಂತ ದೇವದುರ್ಗ ತಾಲೂಕು ಆಸ್ಪತ್ರೆಗೆ ಬಂದಿದ್ದರಂತೆ ರೇಖಾ. ಗರ್ಭಿಣಿ ರೇಖಾ ಹೆರಿಗೆ ವೇಳೆ ಶಿಶು ಸಹಿತ ಸಾವನ್ನಪ್ಪಿದ್ದಾರೆ. ಸರಿಯಾದ ಸಮಯಕ್ಕೆ ಹೆರಿಗೆ ಮಾಡದೆ, ಚಿಕಿತ್ಸೆ ನೀಡದೆ ವೈದ್ಯರು ಹಾಗೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಶಿಶು ಸಹಿತ ಸಾವನ್ನಪ್ಪಿದ್ದಾರೆ ರೇಖಾ ಅವರು ಅಂತ ಅವರ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ನೋಡಿ, ಆ ಕುಟುಂಬಸ್ಥರ ಆಕ್ರಂದನ ಮುಗಿಲಿ ಮುಟ್ಟಿದೆ. ನೂರಾರು ಕನಸನ್ನ ಕಂಡಿಡ್ತಾರೆ, ಆದರೆ ಬಾಣಂತಿಯೇ ಇರೋದಿಲ್ಲ, ತಾಯಿಯೇ ಇರೋದಿಲ್ಲ, ತಾಯಿ ಜೊತೆ ಮಗುನೂ ಇರೋದಿಲ್ಲ. ಏನಾಗಬೇಕು ಹೇಳಿ? ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಂತ ಈಗ ಮೇಲ್ನೋಟಕ್ಕೆ ಆರೋಪವನ್ನು ಅವರ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ರೇಖಾ ಅವರ ಫೋಟೋ ಕೂಡ ನೀವು ಗಮನಿಸ್ತಾ ಇರ್ಬೋದು. ಇದು ರಾಯಚೂರಿನಲ್ಲಿ ನಡೆದಿರುವಂಥ ಘಟನೆ ಇದು. ಮೃತ ಬಾಣಂತಿಯ ತಾಯಿ ಬಸಮ್ಮ ಡಿಸೆಂಬರ್ 12ರಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ದೇವದುರ್ಗ ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವಾನಂದ, ವೈದ್ಯ ಡಾಕ್ಟರ್ ಗಂಗಾಧರ, ನರ್ಸ್ಗಳಾದಂಥ ಜ್ಯೋತಿ, ಲಕ್ಷ್ಮಿ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ನೊಂದವರ ಪಾಲಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸದಾ ಯಾವಾಗಲೂ ಕೂಡ ಇರುತ್ತೆ. ಅದೇ ರೀತಿ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಕಿರು ಸೇತುವೆ ಮೇಲ್ಸೇತುವೆ ಕೊಚ್ಚಿ ಹೋಗಿ 10 ಗ್ರಾಮಕ್ಕೆ ಸಂಪರ್ಕ ಕಟ್ಟಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದಂಥ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ 8 ಕೋಟಿ ರೂಪಾಯಿ ಅನುದಾನ ಈಗ ರಿಲೀಸ್ ಮಾಡಿದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಬೈಕ್ ಸವಾರಿಗೆ ಕಲ್ಲಂಗಡಿ ಹಣ್ಣನ್ನು ಹಂಚುವ ಮೂಲಕ ಸಂಭ್ರಮಿಸಿ ರಿಪಬ್ಲಿಕ್ ಕನ್ನಡ ವರದಿಗೆ ಅಭಿನಂದನೆಯನ್ನು ತಿಳಿಸಿದ್ದಾರೆ. ನೋಡಿ, ಅಂತೂ ಇಂತೂ ರಾಜ್ಯ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಭಾಳಿ ಈ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ವಿಜೇಂದ್ರ ಭೇಟಿ ಅಧಿವೇಶನದ ಬಳಿಕ ಮತ್ತೆ ಬರುವಂತೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಮೋದಿ ಭೇಟಿ ಬಳಿಕವೂ ದೆಹಲಿಯಲ್ಲೇ ಬೀಡು ಬಿಟ್ಟ ಬಿವೈಬಿ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಮುಂದಾದರೆ ಹಾಗಾದ್ರೆ ವಿಜೇಂದ್ರ ಎಲ್ಲ ಪ್ರಶ್ನೆಗಳಿಗೂ ಇಂದು ವಿಜೇಂದ್ರ ಉತ್ತರಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳಾಗಿ ಬೇರ್ಪಟ್ಟಿವೆ. ಒಂದು ಬಣ ಅಂತೂ ಕೇಳೋದೇ ಬೇಡ. ರಾಜ್ಯಾಧ್ಯಕ್ಷರು ಇನ್ನೇನು ಬದಲಾಗಿ ಬಿಡ್ತಾರೆ. ಜನವರಿಯಲ್ಲಿ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸ್ವಲ್ಪ ಟೈಮಲ್ಲೇ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ವಿಜೇಂದ್ರ ಅವರ ವಿರುದ್ಧ ಬಣ ಅಂತ ಹೇಳಿದ್ರೆ ಬೇರೆ ಪಕ್ಷದವರಲ್ಲ, ಇದು ಬಿಜೆಪಿ ಪಕ್ಷದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಹೇಳ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಅಷ್ಟೇ ನರೇಂದ್ರ ಮೋದಿ ಅವರನ್ನ ಬಿವೈವಿ ಭೇಟಿಯಾಗಿದ್ರು, ಸಾಕಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ. ಇವತ್ತು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ನೊಂದವರ ಪಾಲಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸದಾ ಯಾವಾಗಲೂ ಕೂಡ ಇರುತ್ತೆ. ಅದೇ ರೀತಿ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಕಿರು ಸೇತುವೆ ಮೇಲ್ಸೇತುವೆ ಕೊಚ್ಚಿ ಹೋಗಿ 10 ಗ್ರಾಮಕ್ಕೆ ಸಂಪರ್ಕ ಕಟ್ಟಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದಂಥ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ 8 ಕೋಟಿ ರೂಪಾಯಿ ಅನುದಾನ ಈಗ ರಿಲೀಸ್ ಮಾಡಿದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಬೈಕ್ ಸವಾರಿಗೆ ಕಲ್ಲಂಗಡಿ ಹಣ್ಣನ್ನು ಹಂಚುವ ಮೂಲಕ ಸಂಭ್ರಮಿಸಿ ರಿಪಬ್ಲಿಕ್ ಕನ್ನಡ ವರದಿಗೆ ಅಭಿನಂದನೆಯನ್ನು ತಿಳಿಸಿದ್ದಾರೆ. ನೋಡಿ, ಅಂತೂ ಇಂತೂ ರಾಜ್ಯ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಭಾಳಿ ಈ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ವಿಜೇಂದ್ರ ಭೇಟಿ ಅಧಿವೇಶನದ ಬಳಿಕ ಮತ್ತೆ ಬರುವಂತೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಮೋದಿ ಭೇಟಿ ಬಳಿಕವೂ ದೆಹಲಿಯಲ್ಲೇ ಬೀಡು ಬಿಟ್ಟ ಬಿವೈಬಿ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಮುಂದಾದರೆ ಹಾಗಾದ್ರೆ ವಿಜೇಂದ್ರ ಎಲ್ಲ ಪ್ರಶ್ನೆಗಳಿಗೂ ಇಂದು ವಿಜೇಂದ್ರ ಉತ್ತರಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳಾಗಿ ಬೇರ್ಪಟ್ಟಿವೆ. ಒಂದು ಬಣ ಅಂತೂ ಕೇಳೋದೇ ಬೇಡ. ರಾಜ್ಯಾಧ್ಯಕ್ಷರು ಇನ್ನೇನು ಬದಲಾಗಿ ಬಿಡ್ತಾರೆ. ಜನವರಿಯಲ್ಲಿ ಡೇಟ್ ಕೂಡ ಫಿಕ್ಸ್ ಆಗಿದೆ.
ಸ್ವಲ್ಪ ಟೈಮಲ್ಲೇ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ವಿಜೇಂದ್ರ ಅವರ ವಿರುದ್ಧ ಬಣ ಅಂತ ಹೇಳಿದ್ರೆ ಬೇರೆ ಪಕ್ಷದವರಲ್ಲ, ಇದು ಬಿಜೆಪಿ ಪಕ್ಷದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಹೇಳ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಅಷ್ಟೇ ನರೇಂದ್ರ ಮೋದಿ ಅವರನ್ನ BYV ಭೇಟಿಯಾಗಿದ್ರು, ಸಾಕಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ. ಇವತ್ತು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ನೊಂದವರ ಪಾಲಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸದಾ ಯಾವಾಗಲೂ ಕೂಡ ಇರುತ್ತೆ. ಅದೇ ರೀತಿ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಕಿರು ಸೇತುವೆ ಮೇಲ್ಸೇತುವೆ ಕೊಚ್ಚಿ ಹೋಗಿ 10 ಗ್ರಾಮಕ್ಕೆ ಸಂಪರ್ಕ ಕಟ್ಟಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದಂತಹ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ 8 ಕೋಟಿ ರೂಪಾಯಿ ಅನುದಾನ ಈಗ ರಿಲೀಸ್ ಮಾಡಿದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಬೈಕ್ ಸವಾರಿಗೆ ಕಲ್ಲಂಗಡಿ ಹಣ್ಣನ್ನು ಹಂಚುವ ಮೂಲಕ ಸಂಭ್ರಮಿಸಿ ರಿಪಬ್ಲಿಕ್ ಕನ್ನಡ ವರದಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ನೋಡಿ, ಅಂತೂ ಇಂತೂ ರಾಜ್ಯ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಭಾಳಿ ಈ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ವಿಜೇಂದ್ರ ಭೇಟಿ ಅಧಿವೇಶನದ ಬಳಿಕ ಮತ್ತೆ ಬರುವಂತೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಮೋದಿ ಭೇಟಿ ಬಳಿಕವೂ ದೆಹಲಿಯಲ್ಲೇ ಬೀಡು ಬಿಟ್ಟ BYV ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಮುಂದಾದರೆ ಹಾಗಾದ್ರೆ ವಿಜೇಂದ್ರ ಎಲ್ಲ ಪ್ರಶ್ನೆಗಳಿಗೂ ಇಂದು ವಿಜೇಂದ್ರ ಉತ್ತರಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳಾಗಿ ಬೇರ್ಪಟ್ಟಿವೆ. ಒಂದು ಬಣ ಅಂತೂ ಕೇಳೋದೇ ಬೇಡ, ರಾಜ್ಯಾಧ್ಯಕ್ಷರು ಇನ್ನೇನು ಬದಲಾಗೇ ಬಿಡ್ತಾರೆ. ಜನವರಿಯಲ್ಲಿ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸ್ವಲ್ಪ ಟೈಮಲ್ಲೇ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ವಿಜೇಂದ್ರ ಅವರ ವಿರುದ್ಧ ಬಣ ಅಂತ ಹೇಳಿದ್ರೆ ಬೇರೆ ಪಕ್ಷದವರಲ್ಲ, ಇದು ಬಿಜೆಪಿ ಪಕ್ಷದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಹೇಳ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಅಷ್ಟೇ ನರೇಂದ್ರ ಮೋದಿ ಅವರನ್ನ BYV ಭೇಟಿಯಾಗಿದ್ರು, ಸಾಕಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ. ಇವತ್ತು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ನೊಂದವರ ಪಾಲಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸದಾ ಯಾವಾಗಲೂ ಕೂಡ ಇರುತ್ತೆ. ಅದೇ ರೀತಿ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಕಿರು ಸೇತುವೆ ಮೇಲ್ಸೇತುವೆ ಕೊಚ್ಚಿ ಹೋಗಿ 10 ಗ್ರಾಮಕ್ಕೆ ಸಂಪರ್ಕ ಕಟ್ಟಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದಂತಹ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ 8 ಕೋಟಿ ರೂಪಾಯಿ ಅನುದಾನ ಈಗ ರಿಲೀಸ್ ಮಾಡಿದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಬೈಕ್ ಸವಾರಿಗೆ ಕಲ್ಲಂಗಡಿ ಹಣ್ಣನ್ನು ಹಂಚುವ ಮೂಲಕ ಸಂಭ್ರಮಿಸಿ ರಿಪಬ್ಲಿಕ್ ಕನ್ನಡ ವರದಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ನೋಡಿ, ಅಂತೂ ಇಂತೂ ರಾಜ್ಯ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಭಾಳಿ ಈ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ವಿಜೇಂದ್ರ ಭೇಟಿ ಅಧಿವೇಶನದ ಬಳಿಕ ಮತ್ತೆ ಬರುವಂತೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಮೋದಿ ಭೇಟಿ ಬಳಿಕವೂ ದೆಹಲಿಯಲ್ಲೇ ಬೀಡು ಬಿಟ್ಟ BYV ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಮುಂದಾದರೆ ಹಾಗಾದ್ರೆ ವಿಜೇಂದ್ರ ಎಲ್ಲ ಪ್ರಶ್ನೆಗಳಿಗೂ ಇಂದು ವಿಜೇಂದ್ರ ಉತ್ತರಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳಾಗಿ ಬೇರ್ಪಟ್ಟಿವೆ. ಒಂದು ಬಣ ಅಂತೂ ಕೇಳೋದೇ ಬೇಡ, ರಾಜ್ಯಾಧ್ಯಕ್ಷರು ಇನ್ನೇನು ಬದಲಾಗೇ ಬಿಡ್ತಾರೆ. ಜನವರಿಯಲ್ಲಿ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸ್ವಲ್ಪ ಟೈಮಲ್ಲೇ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ವಿಜೇಂದ್ರ ಅವರ ವಿರುದ್ಧ ಬಣ ಅಂತ ಹೇಳಿದ್ರೆ ಬೇರೆ ಪಕ್ಷದವರಲ್ಲ, ಇದು ಬಿಜೆಪಿ ಪಕ್ಷದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಹೇಳ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಅಷ್ಟೇ ನರೇಂದ್ರ ಮೋದಿ ಅವರನ್ನ BYV ಭೇಟಿಯಾಗಿದ್ರು, ಸಾಕಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ. ಇವತ್ತು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ.